ನಮಸ್ಕಾರ ಸ್ನೇಹಿತರೆ, GPSTR ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ. ಕೃತಕ ಮೂತ್ರಪಿಂಡದ ಕಾರ್ಯ ಮೂತ್ರಪಿಂಡದ ಕಾರ್ಯಕ್ಕಿಂತ ವಿಭಿನ್ನ ಏಕೆಂದರೆ ಆಪ್ಷನ್ ಎ, ಈ ಪ್ರಕ್ರಿಯೆಯು ಮರುಹೀರಿಕೆಯನ್ನು ಹೊಂದಿಲ್ಲ. ಅಂದರೆ ರಕ್ತವನ್ನು ಶುದ್ಧೀಕರಿಸಿದಾಗ ಮರುಹೀರಿಕೆ ಅದರಲ್ಲಿ ತ್ಯಾಜ್ಯಗಳು ಇರ್ತವೆ ಸ್ನೇಹಿತರೆ, ಅದು ಮರುಹೀರಿಕೆಯನ್ನು ಹೊಂದಿಲ್ಲ ಅಂತ ಅರ್ಥ. ಆಪ್ಷನ್ ಬಿ, ಈ ಪ್ರಕ್ರಿಯೆಯು ಮರುಹೀರಿಕೆಯನ್ನು ಹೊಂದಿದೆ. ಇದು ರಕ್ತದಷ್ಟೇ ಅಭಿಸರಣ ಒತ್ತಡ ಹೊಂದಿದೆ. ಆಪ್ಷನ್ ಡಿ, ಈ ಪ್ರಕ್ರಿಯೆ ಶುದ್ಧೀಕರಿಸಿದ ರಕ್ತವನ್ನು ಪುನಃ ದೇಹಕ್ಕೆ ಪಂಪ್ ಮಾಡಲಾಗುತ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ಈ ಪ್ರಕ್ರಿಯೆಯು ಮರುಹೀರಿಕೆಯನ್ನು ಹೊಂದಿಲ್ಲ. ಯಾಕಪ್ಪ ಅಂತಂದರೆ ಸ್ನೇಹಿತರೆ, ಕೃತಕ ಮೂತ್ರಪಿಂಡದಿಂದ ಶುದ್ಧೀಕರಿಸಿದ ರಕ್ತವು ರೋಗಿಯ ದೇಹದೊಳಗೆ ಪುನಃ ಪಂಪ್ ಮಾಡಲಾಗುತ್ತದೆ. ಇದು ಮೂತ್ರಪಿಂಡದ ಕಾರ್ಯದಂತೆಯೇ ಇರುತ್ತದೆ, ಆದರೆ ಇದು ಭಿನ್ನವಾಗಿದೆ ಏಕೆಂದರೆ ಈ ಪ್ರಕ್ರಿಯೆಯು ಮರುಹೀರಿಕೆಯನ್ನು ಹೊಂದಿಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ನೋಡ್ಕೊಳ್ಳಿ ಸ್ನೇಹಿತರೆ, ಮೂತ್ರಪಿಂಡದಲ್ಲಿ ಮರುಹೀರಿಕೆಯನ್ನು ಹೊಂದಿರುತ್ತದೆ. ಗ್ಲೂಕೋಸ್, ಅಮೈನೋ ಆಮ್ಲ, ಲವಣಗಳು ಮತ್ತು ಹೆಚ್ಚಿನ ಪ್ರಮಾಣದ ನೀರಿನಂಥ ಆಯ್ದ ಕೆಲವು ವಸ್ತುಗಳು ಮೂತ್ರವು ನಾಳದಲ್ಲಿ ಮುಂದೆ ಹರಿದಂತೆ ಪುನಃ ಹೀರಲ್ಪಡುತ್ತದೆ ಮೂತ್ರಪಿಂಡದಲ್ಲಿ. ಆದರೆ ಕೃತಕ ಮೂತ್ರಪಿಂಡದಲ್ಲಿ ಇವ್ಯಾವೂ ಕೂಡ ಮರುಹೀರಿಕೆಯನ್ನು ಹೊಂದಿಲ್ಲ. ಧನ್ಯವಾದಗಳು ಸ್ನೇಹಿತರೆ.